ಪಾಪ ಮಕ್ಕಳುಗಳು ಏನೂ ತಪ್ಪಿಲ್ಲದೆ ನಮ್ಮ ಮಕ್ಕಳನ್ನ ಜೈಲಿಗೆ ಈಗ ಜೀವನದಲ್ಲಿ ಒಂದು ಸರಿ ಜೈಲು ಅಂತ ಒಬ್ಬರು ಮಕ್ಕಳುಗಳು ಹೋದರೆ ಅವ್ರ ಭವಿಷ್ಯದ ಮೇಲೆ ಭಾಳ ಪರಿಣಾಮ ಬೀರ್ತದೆ. ಪಾಪ ನಮ್ಮ ಮಂತ್ರಿಗಳು ಹೇಳ್ತಿದ್ರು 100 ಜನ ಅಪರಾಧ ಮಾಡಿದ್ರೆ ಶಿಕ್ಷೆ ಆಗದೇ ಇದ್ರೂ ಪರವಾಗಿಲ್ಲ, ನಿರಪರಾಧಿಗೆ ಶಿಕ್ಷೆ ಆಗಬಾರ್ದು ಅಂತಕ್ಕಂಥ. ಇದು ಹಾಕಿರೋ ನಿರಪರಾಧಿಗಳೇ, ಅದು ಅವರ ಕುಟುಂಬದವರು ಬಂದಿರ್ತಾರೆ ನೋಡೋದಕ್ಕೆ. ನನ್ನಲ್ಲಿ ಅವಕಾಶ ಇದೆ ಅವ್ರು ನೋಡೋದಕ್ಕೆ ಕಳಿಸಿರ್ತಾರೆ. ಇಲ್ಲ ಬದಿಕೊಪ್ಪಳದ ಅಕ್ಕಪಕ್ಕದ ಗ್ರಾಮದವರೆಲ್ಲ ಬಂದಿರ್ಬೇಕು ಜೊತೆಯಲ್ಲಿ. ಇಲ್ಲ ವಯಸ್ಸಾದರು ಪಾಪ ಹಿಂದುಳಿದ ವರ್ಗದವರು, ಅವ್ರಿಗೆ ಈ ಮಂಡ್ಯಕ್ಕೆ ಬರೋಕ್ಕಾಗದಷ್ಟು ಬರ್ತಾನೆ ಇರ್ತಕ್ಕಂಥವ್ರು ಬಂದಿದ್ದಾರೆ. ನೋಡ್ಕೊಂಡು ಬರಲಿ ಎಲ್ಲ, ಅಟ್ಲೀಸ್ಟ್ ಒಂದು ಧೈರ್ಯ ಬರ್ತದೆ ನೋಡ್ಕೊಂಡು. ಇವ್ರಿಗೆ ಅರೆಸ್ಟ್ ಮಾಡಿರೋ ಲೆಕ್ಕ ಬೇಕಷ್ಟೇ. ಅಪರಾಧಿ ಯಾರು ನಿರಪರಾಧಿ ಯಾರು ಅಂತ ಯಾವುದೂ ನೋಡೋಲ್ಲ. ಸಿಕ್ತವ್ರನ್ನ ಹಿಡ್ಕೊಂಬಂದು ಕೇಸ್ ಆಗ್ತಾಯಿರ್ತಾರೆ. ಶಾಂತಿ ಸಭೆ ಮಾಡಿದ್ರ ಅದು ಕಾಂಗ್ರೆಸ್ ಸಭೆ, ಅದು ಶಾಂತಿ ಸಭೆ ಅಲ್ಲ. ಅದು ಅವರ ಅನುಯಾಯಿಗಳ ಅವರ ಉಗುಳು ಬಂಟ್ರ ಸಭೆ. ಅದು ಶಾಂತಿ ಸಭೆ ಅಂದ್ರೇನು? ಅಟ್ಲೀಸ್ಟ್ ಒಂದು ನೊಂದವ್ರನ್ನ ಬೆಂದವ್ರನ್ನ ಯಾರ್ಯಾರು ಮನಸ್ಸುಗಳು ಒಡೆದೋಗಿದೆ ಆ ಮನಸ್ಸುಗಳ್ನ ಒಂದು ಮಾಡ್ತಕ್ಕಂಥ ಕೆಲಸ ಮಾಡಬೇಕು.